ಒಂದು 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 ಸಾಂಗ್ ಇದೆಯಾ, ನೀ ಬಂದು ನಿಂತಾಗ ಎಂತ ಹಾಡೋದು. ಆಗ ನಮ್ಮ ಅರುಣವರ್ಣ ಸಿವು ನೀವೆಲ್ಲ ಒಂದು ಇವರ ಚಿತ್ರಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಗೋ ಹಾಗೆ ಮಾಡೋದು, ಮತ್ತೆ ಅವ್ರನ್ನ ಒಂದು ಒಂದು ಒಳ್ಳೆ ಮತ್ತೆ ಅವರಿಗೆ ಒಳ್ಳೆ ಸ್ಥಾನ ಸಿಗೋ ಹಾಗೆ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ. ಅದು ನಿಮ್ಮ ಕೈಯಲ್ಲಿದೆ, ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಸ್ವಲ್ಪ ಮನಸ್ಸು ಮಾಡಿಬಿಟ್ಟು ದಯವಿಟ್ಟು ಪಾಪ ಮನಸ್ಸಿಲ್ಲ ಅಂತಲ್ಲ, ಪಾಪ ಒಳ್ಳೆ ಮನಸ್ಸಿಂದಲೇ ಬಂದಿರ್ತೀರಿ. ನೀವು ಇನ್ನೂ ಸ್ವಲ್ಪ ಸ್ವಲ್ಪ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಇವ್ರ ಬಗ್ಗೆ ಕಾಳಜಿ ವಹಿಸಿ ಈ ಚಿತ್ರ ಒಂದು ಯಶಸ್ವಿ ಆದರೆ ನಾಳೆ ಒಂದು 10 ಜನಕ್ಕೆ ಇವರು ಅನ್ನದಾತರಾಗ್ತಾರೆ, 10 ಜನ ತಾಂತ್ರಿಕರು ಕೆಲಸ ಕೊಡ್ತಾರೆ, 10 ಜನ ಕಲಾವಿದರು ಕೆಲಸ ಕೊಡ್ತಾರೆ. ನೀವೆಲ್ಲ ಈ ಒಂದು ಚಿತ್ರಕ್ಕೆ ಒಂದು ಸಾಕಷ್ಟು ಒಂದು ಬೆಂಬಲವನ್ನು ಕೊಡಿ. ಮತ್ತೆ ನಾನು ಏನು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಯಾವುದು ಮೀಸೆ ಅಣ್ಣವ್ರ ಮೀಸೆ ಹಾಕಿ. ಹೌದು, ನನಗೆ ಅದು ಹಾಡಿದಾಗ ನನಗೆ ಗೊತ್ತಿರಲಿಲ್ಲ. ಅವ್ರಿಗೂ ಅಲ್ಲಿ ನನಗೆ ಸಾಮಾನ್ಯವಾಗಿ ನಾನು ಮೊದಲಿಂದಷ್ಟು ನಿಮ್ಗೆಲ್ಲ ಗೊತ್ತಿದೆ, ಯಾವುದೇ ಪಿಕ್ಚರ್ ಬುಕ್ ಆದಾಗ ಏನು ಪಾತ್ರ ಅಂತ ಕೇಳಲ್ಲ, ಎಷ್ಟು ಕೊಡ್ತೀರಿ ಸಂಬಳ ಅಂತ ಕೇಳೋದಿಲ್ಲ. ಮೊದಲಿಂದ ನನ್ನ ಸ್ವಭಾವ ಅದು. ಸರಿ, ಹಾಗೆ ಈ ಚಿತ್ರದಲ್ಲಿ ನನಗೆ ಏನೋ ಮಾತಾಡಿ ಆಯ್ತು. ಸೀನ್ಗಳು ಬಂದಾಗ ಈ ತರ ಸೀನ್ ನೀವು ಕನಸು ಕಾಡ್ತಿದ್ದಾಗ ನನಗೂ ಆಶ್ಚರ್ಯ ಆಯ್ತು. ನನಗೂ ನಮ್ಮ ಅನ್ನದಾತರು, ನಮ್ಮ ಆಪ್ತ ಸ್ನೇಹಿತರು, ನಮ್ಮ ಗುರುಗಳು ಆದ ರಾಜ್ಕುಮಾರ್ ಅವ್ರ ನೆನಪಾಯ್ತು ಇರುತ್ತೆ ಹಾಡಾಡ್ಬೇಕಾರೆ. ಮತ್ತೆ ಅವರ ಮಟ್ಟಕ್ಕೆ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮತ್ತೆ ಅವರನ್ನು ಒಂದು ನೆನೆಸಿಕೊಳ್ಳುವ ಒಂದು 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 ಸಾಂಗ್ ಇದೆಯಾ, ನೀ ಬಂದು ನಿಂತಾಗ ಎಂತ ಹಾಡೋದು. ಆಗ ದೊರೆ ಭಗವಾನ್ ಡೈರೆಕ್ಟರ್ GK ವೆಂಕಟೇಶ್ವರ ಸಂಗೀತ ನಾವು ಮರೆಯೋದಕ್ಕಾಗಲ್ಲ, PB ಶ್ರೀನಿವಾಸ್ ಅವ್ರು ಮರೆಯೋಕ್ಕಾಗಲ್ಲ, P ಸುಶೀಲ ಅವ್ರನ್ನ ಮರೆಯೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಯಾರನ್ನೂ ಮರೆಯೋಕ್ಕಾಗಲ್ಲ. ಆಗಿನ ಕಾಲದವರೆಲ್ಲ ಈಗಿನ ಕಾಲದಲ್ಲಿ ಸಹಿತ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಸಂಗೀತಗಾರರಿದ್ದಾರೆ, ಅವ್ರನ್ನೂ ಮರೆಯೋಕ್ಕಾಗಲ್ಲ. ಅಂತೂ ಆ ದೃಶ್ಯಗಳನ್ನ ನಮಗೆ ಒಂದು ಅವಕಾಶವನ್ನು ಕೊಟ್ಟರು ಅವರು. ಯಾವುದೇ ಆಗಲಿ, ಎಂಥ ಮನುಷ್ಯನ ಪ್ರತಿಭೆ ಆಗಲಿ, ಅಂತ ಮಹಾಕವಿ ಕಾಳಿದಾಸ ಕವಿ ಕಾಳಿದಾಸನೇ ಭೋಜರಾಜನ ಆಸ್ಥಾನ ಪಡಿಬೇಕಾಗಿತ್ತು. ಅವನು ಮನಸ್ಸು ಮಾಡಿದ್ರೆ ಕಾಳಿದಾಸ ದುರ್ಗಾದೇವಿನ ಕಾಳಿಕಾದೇವಿನ ಪ್ರದಕ್ಷಿಣೆ ಮಾಡಿ ತನಗೆ ಇಷ್ಟು ಬೇಕು ಅಂತ ಏನು ಕೇಳಿದ್ರು, ಮಾಡಲಿಲ್ಲ. ಆದರೆ ಮತ್ತೊಬ್ಬರ ಆಸ್ಥಾನದಲ್ಲಿ ಸೇರಿಕೊಂಡು ತನ್ನ ಒಂದು ಕಾವ್ಯದ ಒಂದು ಸೇವೆಯನ್ನು ಮಾಡಿದ. ಅದೇ ತರ ಪ್ರತಿಭೆ ಯಾರೇ ಇದ್ದು ಸಹಿತ ಮತ್ತೊಬ್ಬರಿಂದ ನಮ್ಮ ಪ್ರತಿಭೆ ಇದ್ದು ಸಹಿತ ಅದನ್ನು ಮುಂದುವರ್ಸೋಕೆ ಇಂಥ ನಿರ್ಮಾಪಕರು ಬೇಕು, ನಿರ್ದೇಶಕರು ಬೇಕು. ಆ ಒಂದು ಅವರೆಲ್ಲರಿಂದ ನಾನು ಮುಂದೆ ಬಂದಿರೋದು. ಇವತ್ತು ಚಿತ್ರರಂಗ ನಾನು ಹೆಚ್ಚು ಕಡಿಮೆ ನನ್ನ ಬಣ್ಣದ ಬದುಕೆ 74 ವರ್ಷ ಆಗೋಯ್ತು. 74 ಸಣ್ಣ ಮಗುವಿನಿಂದ ನಾನು ಬಣ್ಣ ಹಚ್ತಾ ಇದ್ದೀನಿ. ಅದರಲ್ಲೂ ಚಿತ್ರರಂಗಕ್ಕೆ ಬಂದು 63 ವರ್ಷ ಆಯಿತು. ಅವತ್ತಿಂದ ಇವತ್ತರೆಗೂ ಸಹಿತ ನಮಗೆ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಹೆಚ್ಚಾಗಿ ಅನ್ನದಾತರ ಪ್ರೇಕ್ಷಕರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇಲ್ಲದಿದ್ರೆ ನಾನು ಬೆಳೆದೇ ಹೋದ್ರು ನನ್ನ ಹೆಸರು ಬೆಳೆಯಕ್ಕಾಗ್ತಿದ್ದೆ. ಅದು ಬಹಳ ಸಂತೋಷ ಆಗ್ತಿದೆ. ಮತ್ತೆ ನನ್ನ ಪಾತ್ರ ನೋಡಿ, ನಾನು ವಯಸ್ಸಾದವನು, ಶ್ರೀಮಂತ, ನನಗೆ ಸ್ವಲ್ಪ ಹೆಣ್ಣಿನ ಮಕ್ಕಳ ಚೂಳು. ನನ್ಗಂದ್ರೆ ಸ್ವಾಮಿ ತಪ್ಪು ತಿಳ್ಕೊಬೇಡಿ, ಅಪಾರ್ಥ ಮಾಡ್ಕೊಬೇಡಿ. ಪಾತ್ರ ಹೇಗಂದ್ರೆ ಸ್ವಲ್ಪ ಹೆಣ್ಣು ಮಕ್ಕಳ ಚೂರು ಇರುತ್ತೆ. ಅದಕ್ಕೋಸ್ಕರ ಅವನು ಮದುವೆ ಆಗಿರೋದು 3ನೇ ಹೆಂಡತಿನ 4ನೇ ಹೆಂಡತಿನ ಮದುವೆ ಆಗಿರ್ತಾನೆ. ಆದ್ರೂ ಸಹಿತ ಒಂದು ಸಿನಿಮಾ ತೆಗಿತೀನಿ ಅಂತ ಬಂದಾಗ ಆ ಸಿನಿಮಾದಲ್ಲಿ ಇಂಥ ನಾನು ಯಾರ ಆರ್ಟಿಸ್ಟ್ ಇಷ್ಟಪಟ್ಟಿರ್ತಿಲ್ಲ, ಅವಳಿದ್ದ ಇದ್ರೆ ಚೆನ್ನಾಗಿರುತ್ತೆ, ಅವಳಿದ್ದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಅವ್ನು ಸ್ವಲ್ಪ ಹೆಣ್ಣು ಮಕ್ಕಳ ಕಂಡ್ರೆ ಸ್ವಲ್ಪ ಜ್ವರ ಸೋರಿಸುವಂಥ ಪಾತ್ರ ಅದು. ಅದನ್ನ ಹಾಸ್ಯರೂಪವಾಗಿ ಅದನ್ನ ನಮ್ಮನ್ನ ಇವರು ಕರ್ಕೊಂಡು ಹೋಗಿದ್ದಾರೆ, ತೋರಿಸಿದ್ದಾರೆ. ನನಗೊಂಥರ ಪಾತ್ರ ತೃಪ್ತಿ ಕೊಟ್ಟಿದೆ. ಅದು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ, ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ನನಗನ್ಸುತ್ತೆ. ಆದರೆ ಇವರೆಲ್ಲ ಹೇಳ್ತಾರೆ, ಅಭಿಮಾನಿಗಳು, ನಮ್ಮ ನಿರ್ದೇಶಕರೆಲ್ಲ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತಾರೆ. ನಮ್ಗೆ ಅದೇ ಸಾಕು. ಮತ್ತೆ ಹೆಚ್ಚಿಗೆ ಮಾತನಾಡೋದಕ್ಕೆ ಇದು ಕಾಲಾವಕಾಶ ಇಲ್ಲಿ ತನಕ ನಮ್ಮ ಚಿತ್ರರಂಗ ಎಲ್ಲರೂ ಪ್ರೋತ್ಸಾಹ ಕೊಟ್ಟಂಗೆ ಅದೇ ಥರ ನಮ್ಮ ಅರುಣ್ ಅವರ ಚಿತ್ರದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ನೀವೆಲ್ಲ ನಮಗೆ ಬಹಳ ವರ್ಷದ ಬಂಧು ಮಿತ್ರರು ನೀವೆಲ್ಲ. ಹಾಗಾಗಿ ನೋಡಿ, ಮತ್ತೆ ನಾವು ನೀವು ನೋಡ್ತಾ ಇರ್ತೀವಿ. ನಾವು ಮತ್ತೆ ನೋಡಿ ಯಾವಾಗಷ್ಟೇ ಮತ್ತೆ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮತ್ತೆ ಇರುತ್ತಲ್ಲ, ಹಾಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಿದ್ರಿ. ಮತ್ತೆ ತಿರ್ಗಾ ಮತ್ತೆ ಭೇಟಿ ಆಗೋಣ.
ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ಮತ್ತೆ ನಾನು ಸಮಯ ಅಭಾವದಿಂದ ನಾನು ಇಲ್ಲಿಂದ ತೆರಳ್ತಾ ಇದ್ದೇನೆ. ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.